ನಮಸ್ತೆ ಮಕ್ಕಳೇ. ಕನ್ನಡ ಪಾಠದಲ್ಲಿ ಮೊದಲ ಘಟಕ ವರ್ಣನಾ ವಿಲಾಸ, ಅದರ ಕೊನೆಯ ಪಾಠದಲ್ಲಿ ನಾವೀಗಿದ್ದೇವೆ. ಈ ಘಟಕವೇ ವರ್ಣನೆಗೆ ಸಂಬಂಧಿಸಿದ ಕವಿಯ ಭಾವನೆಗಳು, ಅನುಭವಗಳು ಭಾಷೆ ರೂಪವಂತಾಡುವಾಗ ವರ್ಣನೆಯನ್ನು ಆಶ್ರಯಿಸುತ್ತದೆ. ಆ ಮೂಲಕ ಅದು ಓದುಗರ ಅನುಭವ ಆಗುತ್ತದೆ. ಈ ಉದ್ದೇಶದಿಂದ ಆ ಘಟಕದ ಪಾಠಗಳಿವೆ. ಮೊದಲನೆಯ ಪಾಠ ಸುಗ್ಗಿ ಬರುತ್ತಿದೆ. ಅಲ್ಲಿ ಕವನದಲ್ಲಿ ಯಾವ ರೀತಿಯ ವರ್ಣನೆಗಳು ಬರ್ತವೆ ನಾವು ನೋಡಿಯಿತು. ಅನಂತರ ಎರಡನೆಯ ಪಾಠ ಅದೊಂದು ಪ್ರವಾಸ ಕಥನ. ಪ್ರವಾಸದಲ್ಲಿ ಪ್ರವಾಸ ಕಥನ ಹೇಗೆ ವರ್ಣನೆಯನ್ನು ಆಶ್ರಯಿಸುತ್ತದೆ ಇದನ್ನು ನಾವು ನೋಡಿದೆವು. ಇದೀಗ ಕೊನೆಯದು, ಈ ಘಟಕದ ಕೊನೆಯ ಪಾಠ ಅದೊಂದು ರಸವಿಮರ್ಶೆ. ವರ್ಣನೆಯಿಂದ ಕೂಡಿರುವಂಥ ಒಂದು ಭಾವಗೀತೆ, ಅದರ ವಿಮರ್ಶೆ ಯಾವ ರೀತಿಯಲ್ಲಿ ಇರ್ತದೆ ಎಂಬುದು ನಾವೀಗ ಈ ಪಾಠ, ಇದು ಬರೀ ಬೆಳಗಲ್ಲು ಅಣ್ಣ ಎನ್ನುವಂಥ ಈ ಪಾಠದಲ್ಲಿ ನಾವು ನೋಡಲಿಕ್ಕಿರುವಂಥದ್ದು. ಬಹುಶಃ ರಸವಿಮರ್ಶೆ ಎನ್ನುವಂಥ ಈ ಸಾಹಿತ್ಯ ಪ್ರಕಾರ ನಿಮಗಿದು ಹೊಸದು ಎಂದು ಅನ್ನಿಸ್ತದೆ. ಅದ ಕಾರಣ ರಸವಿಮರ್ಶೆ ಅಂದರೆ ಏನು ಎನ್ನುವ ವಿಚಾರಕ್ಕೆ ನಾವು ಸ್ವಲ್ಪ ಇಲ್ಲಿ ನೋಡೋಣ. ಪ್ರಕೃತಿಯಲ್ಲಿ ಅನೇಕ ವಿದ್ಯಮಾನಗಳು ನಡೆಯುತ್ತವೆ. ಸೂರ್ಯೋದಯ ಇರಬಹುದು, ಚಂದ್ರೋದಯ ಇರಬಹುದು, ಅಥವಾ ವಸಂತಕಾಲವೋ ಮಳೆಗಾಲವೋ. ಇದನ್ನೆಲ್ಲ ಸಾಮಾನ್ಯರು ನೋಡ್ತಾರೆ, ಬಿಡ್ತಾರೆ. ಆದರೆ ಸೌಂದರ್ಯ ಪ್ರಜ್ಞೆಯಿಂದ ಕೂಡಿದಂಥ ಕವಿ ಇವುಗಳನ್ನು ಬರೀ ನೋಡುವುದಷ್ಟೇ ಅಲ್ಲ, ಅದರಲ್ಲಿರುವಂಥ ಆನಂದ ಅದನ್ನು ಅನುಭವಿಸ್ತಾರೆ, ರಸವಶನಾಗುತ್ತಾರೆ. ಅಂದರೆ ನೋಡಿದಂಥ ಆ ದೃಶ್ಯದಲ್ಲಿ ಅದನ್ನು ಬೆರಳುಗಣ್ಣಿನ ನೋಡಿ ಮುಗ್ಧನಾಗಿ ಅದರ ಆ ಆನಂದದಲ್ಲಿ ತೇಲಾಡ್ತಾ ಇರುವಂಥದ್ದು, ಲೀನಾಗುವಂಥದ್ದು ಈ ಸ್ಥಿತಿ. ಈ ಒಂದು ಉದಾಹರಣೆ ಮೂಲಕ ನಾನು ಸ್ಪಷ್ಟಪಡಿಸ್ಬೋದು. ನೀವೀಗಾಗಲೇ ಸುಗ್ಗಿ ಬರ್ತಿದೆ ಕವನವನ್ನು ಓದಿರಿ. ಅಲ್ಲಿ ಕವಿ ಆ ಸುಗ್ಗಿಯ ಆಗಮನ, ಆ ಸಂದರ್ಭದಲ್ಲಿ ಪ್ರಕೃತಿ ಹೇಗಿರ್ತದೆ, ಮರಗಿಡಗಳು ಹೂಬಿಡುವಂಥದ್ದು, ಹಕ್ಕಿಗಳ ಹಾಡು, ದುಂಬಿಗಳ ಝೇಂಕಾರ, ಇದನ್ನೆಲ್ಲ ಕವಿ ನೋಡ್ತಾರೆ, ನೋಡಿ ಆನಂದವನ್ನು ಅನುಭವಿಸ್ತಾರೆ. ಆ ಸ್ಥಿತಿಯನ್ನು ಅಲ್ಲಿ ಕವಿ ಹೇಳ್ತಾರೆ, ಸೊಬಗಿನೊಡನೆ ಕೂಡುತ್ತಿರುವೆ ಎಂಬುದನ್ನು ಓದಿತು ನೀವು. ಕವಿ ಏನು ಮಾಡ್ತಾ ಇದ್ದಾನೆ, ಮರದ ಬುಡದಲ್ಲಿ ನೆರಳಲ್ಲಿ ಕುಳಿತು ಆ ತೆರೆಯ ಸಿರಿಯ ನೋಡುತ್ತಿರುವೆ, ಭೂಮಿಯ ಆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಇದ್ದಾನೆ. ಅದರ ಕುರಿತು ಹಾಡುತ್ತಿರುವೆ ಹೇಳ್ತಾನೆ. ಅವನ ಸ್ಥಿತಿ ಎಷ್ಟೊಂದು ಆನಂದದಲ್ಲಿ ಆತ ಇದ್ದಾನೆ ಅಂತ ಹೇಳಿದ್ರೆ, ಕರಗಿ ಮುಳುಗಿ ತೇಲುತ್ತ ಪ್ರಕೃತಿಯ ಆ ಸೌಂದರ್ಯದಲ್ಲಿ ಕವಿ ಸಂಪೂರ್ಣ ಲೀನವಾಗಿದ್ದಾರೆ. ಅದರಲ್ಲಿ ಕರಗಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ, ತೇಲಾಡ್ತಾ ಇದ್ದಾರೆ. ಇದು ಆ ಆನಂದ ಸ್ಥಿತಿ. ಹಿಂದೆ
10ನೇ ಕ್ಲಾಸಲ್ಲಿ ಒಂದು ಪದ್ಯ ನೀವು ಓದಿದ್ದೀರಿ. ದೇವರ ಪೂಜೆ ಮಾಡಿದನು ರಸವಶನ ಅಂತ ಕವಿ ಅದನ್ನು ನೋಡಿದರು. ಇಲ್ಲಿಯೂ ಹಾಗೆ ಕವಿಯ ಸ್ಥಿತಿ ಇದೆ. ಆ ದೃಶ್ಯವನ್ನು ಬೆಳಗ್ಗೆಯೂ ನೋಡುವಂಥದ್ದು, ಅದರಲ್ಲಿ ತಮ್ಮ ಸಂಪೂರ್ಣವಾಗಿ ಆನಂದವನ್ನು ಪಡುವಂಥದ್ದು ಈ ಸ್ಥಿತಿ. ಪ್ರಕೃತಿಯ ಈ ಸೌಂದರ್ಯ, ಅದನ್ನು ಆ ಆನಂದವನ್ನು ಅನುಭವಿಸಿದ ಕವಿ ಆ ಆನಂದ ಉತ್ಕಟತೆಯನ್ನು ತನ್ನಲ್ಲೇ ಬಚ್ಚಿಟ್ಟುಕೊಳ್ಳಲ್ಲ. ಅದರ ಕುರಿತು ಆತ ಹಾಡ್ತಾನೆ. ಯಾವುದು ಆತನ ಭಾವನೆ, ಅದರೊಂದಿಗೆ ಕಲ್ಪನೆಯ ಸೊಗಸು, ವರ್ಣನಾ ವಿಲಾಸ ಇದೆಲ್ಲ ಸೇರಿ ಹಾಡಿನ ಮೋಡಿಯಲ್ಲಿ ಭಾವಗೀತೆ ಸೃಷ್ಟಿಯಾಗುತ್ತದೆ. ಆ ಭಾವಗೀತೆ ಓದುಗರ ಕೇಳುಗರ ಆನಂದಕ್ಕೂ ಕಾರಣವಾಗುತ್ತದೆ. ಆದರೆ ಯಾರಿಗೆ ಆ ಭಾವಗೀತೆಯನ್ನು ಓದಿ ಕೇಳಿ ಆಸ್ವಾದಿಸುವಂಥ, ಆ ಆನಂದವನ್ನು ಅನುಭವಿಸುವಂಥ ಸಾಮರ್ಥ್ಯ ಇದೆಯೋ ಅವನೇ ಸಹೃದಯ. ಸಹೃದಯ ಆ ಪದವಿ ಸೂಚಿಸಿದರೆ ಸಮಾನ ಹೃದಯವುಳ್ಳವ. ಯಾರಿಗೆ? ಕವಿಯ ಹೃದಯಕ್ಕೆ ಸಮಾನ ಹೃದಯವುಳ್ಳ ಎಂಬುದಾಗಿ. ಪ್ರಕೃತಿಯ ಸೌಂದರ್ಯ ನೋಡಿ ಕವಿ ಏನು ಆನಂದವನ್ನು ಅನುಭವಿಸಿದಾಗ ಆ ಮೂಲಕ ಯಾವ ಹಾಡು ಸೃಷ್ಟಿಯಾಗಿದೆಯೋ ಆ ಹಾಡನ್ನು ಕೇಳಿ ಓದಿ ಆನಂದಿಸುವಂಥ, ಆ ಕವಿಗೆ ಏನು ಅನುಭವ ಇದೆ ಅದೇ ಅನುಭವವನ್ನು ಆಸ್ವಾದಿಸುವಂತಹ ಸಾಮರ್ಥ್ಯ ಇರುವ ಅವಸರ ಹೃದಯ. ನಿಮಗೆ ಗೊತ್ತಿದೆ, ಈ ಹೃದಯ ಎನ್ನುವಂಥದ್ದು ಅದು ಭಾವನೆಗಳ ಸಂಕೇತ. ಯಾವುದೇ ಭಾವನೆಗಳಿರಲಿ, ಅದು ಪ್ರೀತಿ ಇರಲಿ, ಕರುಣೆ ಇರಲಿ, ಆನಂದ ಇರಲಿ, ಅದು ವ್ಯಕ್ತವಾಗುವಂಥ ಹೃದಯದಲ್ಲಿ. ಹಾಗೆ ಈ ಸಹೃದಯ ಅವರು ಹಾಗೆ ಬರೀ ಆನಂದವನ್ನು ಅನುಭವಿಸುವ ಮಾತ್ರವಲ್ಲ, ಕೆಲವು ಸಲ ಅದನ್ನು ವ್ಯವಸ್ಥಿತವಾಗಿ ನಿರೂಪಿಸ್ತಾನೆ. ಭಾಷೆಯಲ್ಲಿ ಬರವಣಿಗೆ ರೂಪದಲ್ಲಿ ವ್ಯವಸ್ಥಿತವಾಗಿ ನಿರೂಪಿಸಿದಾಗ ಅದು ರಸವಿಮರ್ಶೆ ಆಗುತ್ತೆ. ಅಂಥ ಒಂದು ರಸವಿಮರ್ಶೆ ಅದನ್ನು ನಾವೀಗ ನೋಡಲಿಕ್ಕೆ ಇರುವಂಥದ್ದು. ಬೇಂದ್ರೆಯವರ ಹೆಸರು ನೀವು ಕೇಳಿರ್ಬೋದು. ಬೇಂದ್ರೆಯವರು ಅಂಥ ಒಬ್ಬರು ಶ್ರೇಷ್ಠ ಭಾವಗೀತಕಾರ. ಅವರ ಬೆಳಕು ಎನ್ನುವಂಥ ಆ ಭಾವಗೀತೆ ಅದು ಅನೇಕರ ಮೆಚ್ಚುಗೆಯನ್ನು ಗಳಿಸಿರುವಂಥ, ಅನೇಕರ ಆನಂದಕ್ಕೆ ಕಾರಣವಾದಂಥ ಆ ಭಾವಗೀತೆ. ಅದರ ವಿಮರ್ಶೆ ಡಾಕ್ಟರ್ ಪ್ರಭುಶಂಕರರು ಬರೆದಿರುವಂಥದ್ದು. ಇದು ಬರೀ ಬೆಳಗಲ್ಲೋ ಅಣ್ಣ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಪಟ್ಟಿಯಲ್ಲಿರುವಂಥ ಈ ಭಾಗದಲ್ಲಿ ನಾವು ಅದನ್ನು ನೋಡಲಿಕ್ಕಿದ್ದೇವೆ. ಬೇಂದ್ರೆಯವರ ಪರಿಚಯ ನಾವು ಒಂದೆರಡು ಮಾತುಗಳಲ್ಲಿ ಅಥವಾ ಕೆಲವು ನಿಮಿಷಗಳಲ್ಲಿ ಹೇಳಿ ಮುಗಿಸುವಂಥಲ್ಲ. ಆದೊಂದು ಈ ಸಂದರ್ಭಕ್ಕೆ ಒಂದು ಸಣ್ಣ ಪರಿಚಯ, ನಾವೊಂದು ವಿಡಿಯೋ ನೋಡುವ ಮೂಲಕ ಅವರ ಪರಿಚಯವನ್ನು ಮಾಡೋಣ. ಆ ವಿಡಿಯೋ ನಂತರ ಮತ್ತೊಂದು ಸಣ್ಣ ವಿಡಿಯೋ ಇದೆ, ಅಲ್ಲಿ ಬೇಂದ್ರೆ ಸ್ವತಃ ಅವರ ಕವನವನ್ನು ವಾಚಿಸುವಂಥದ್ದು ನಾವಲ್ಲಿ ನೋಡ್ಬೋದು. ಆ ಕವನದ ವಿಶೇಷತೆ ಅವರ ಮಾತಿನ ಗಾರುಡಿಗತ, ಅಂದರೆ ಆ ಶಬ್ದವನ್ನು ಯಾವ ರೀತಿ ಕುಣಿಸ್ತಾರೆ ಅವರು, ಅದನ್ನು ನಾವಲ್ಲಿ ಆ ವಿಡಿಯೋ ಮೂಲಕ ನಾವು ನೋಡ್ಬೋದು. ಈಗ ಆ ಒಂದು ವಿಡಿಯೋ ನಾವು ನೋಡಬೇಕು. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಧಾರವಾಡದವರು. ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೋಲ್ಹಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ.ರಾ. ಬೇಂದ್ರೆ ಅವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳ ಕರ್ತೃ. ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಕುತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ ಅವರು 1943ರಲ್ಲಿ
ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ, ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿನ, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು, ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಳುತಿಹ ಗಾಳಿನ, ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು, ಈ ಐದಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು, ಹೃದಯಾರವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು, ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು, ಇಂಥವನು ನಾನು, ಇವನು ಕವಿ. ಬೇಂದ್ರೆಯವರ ಪರಿಚಯ ಮಾಡಿ ನೀವು ಹಿಂದಿನ ತರಗತಿಯಲ್ಲಿ ಅವರ ಬಗ್ಗೆ ಓದಿದ್ದೀರಿ. ಈಗ ನಾವು ಈ ಪಾಠ ಭಾಗ ಇರುವಂಥದ್ದು ನಾನಾಗಲೇ ಹೇಳಿದೆ, ಒಂದು ವಿಮರ್ಶೆ. ಇದು ಬರೀ ಬೆಳಗಲ್ಲೋ ಅಣ್ಣ ಎನ್ನುವಂಥ ಈ ಪಾಠ ಭಾಗ, ಇದನ್ನು ಬರೆದವರು ಡಾಕ್ಟರ್ ಪ್ರಭುಶಂಕರ್. ಆ ಪಾಠ ಇರುವಂಥದ್ದು, ಆ ವಿಮರ್ಶೆ ಇರುವಂಥದ್ದು ದ ರಾ ಬೇಂದ್ರೆಯವರು ಬರೆದಂತಹ ಬೆಳಗು ಎನ್ನುವಂಥ ಕವನವನ್ನು ಆಧರಿಸಿ. ಇದು ಹೀಗೆ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಿಂದೆ ಪರೀಕ್ಷೆಯಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಇದನ್ನು ಬರೆದವರು ಅಂತ ಹೇಳುವಾಗ ದ ರಾ ಬೇಂದ್ರೆ ಅಂದರೆ ಉತ್ತರ ಬರೆದಿದ್ದಾರೆ. ಹಾಗೆ ಅವನು ಯಾವುದು ಗಲಿಬಿಲಿ ತೊಂದರೆಗೊಳಗಾಗೋದು ಬೇಡ ಎಂಬುದಾಗಿ ಹೇಳಿದ್ದು. ಈ ಪಾಠ ಭಾಗ ಇದು ಡಾಕ್ಟರ್ ಪ್ರಭುಶಂಕರ್ ಅವರು ಬರೆದಿದ್ದು. ಅವರ ಪರಿಚಯ ಒಂದ್ಸಲ ನೋಡೋ, ನಿಮ್ಮ ಪಾಠ ಪುಸ್ತಕ ಇದೆ, ನೋಡಿಕೊಳ್ಳಿ. ಡಾ ಪ್ರಭುಶಂಕರ ಕನ್ನಡದ ಪ್ರಸಿದ್ಧ ಲೇಖಕರಲ್ಲಿ ಒಬ್ಬರಾದ ಡಾ ಪ್ರಭುಶಂಕರ ಅವರು ಮೈಸೂರಿನಲ್ಲಿ 1929ರಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಎಂಬಿಯನ್ನು ಚಿನ್ನದ ಪದಕದೊಂದಿಗೆ 1951ರಲ್ಲಿ ಪಾಸಾದ ಇವರು ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನ ಪಡೆದು 3 ವರ್ಷಗಳ ಕಾಲ ರಾಷ್ಟ್ರಕವಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಕನ್ನಡದಲ್ಲಿ ಭಾವಗೀತೆ ಎಂಬ ಸಂಶೋಧನಾ ಮಹಾಪ್ರಬಂಧವನ್ನು ರಚಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು 1959ರಲ್ಲಿ ಗಳಿಸಿದರು. ಇವರದು ಆ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಮೊದಲ PhD ಅಧ್ಯಯನವಾಗಿತ್ತು. 1950ರಿಂದ 1962ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು 1964ರಿಂದ 17 ವರ್ಷಗಳ ಕಾಲ ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ನಿರ್ದೇಶಕರಾಗಿದ್ದರು. ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ ಇವರು ಬರೆಯುವಂಥ ಪ್ರವಾಸ ಸಾಹಿತ್ಯ, ಭಾರತೀಯ ತತ್ವಶಾಸ್ತ್ರದ ರೂಪರೇಖೆಗಳು, ಉಪನಿಷತ್ತುಗಳ ಸಂದೇಶ ಇವರ ಅನುವಾದಿತ ಕಥೆ, ಸಾಹಿತ್ಯ ಮತ್ತು ಆಧುನಿಕತೆ ವಿಮರ್ಶಕತೆ, ಆಮ್ರಪಾಲಿ, ಅಂಗುಲಿಮಾಲ 2 ನಾಟಕಗಳು, ನಿವೇದಿತ ಇವರು ರಚಿಸಿರುವ ಬಾಲ ಸಾಹಿತ್ಯ, ಚಿಂತೆ ಚಿಂತನ ಇವರು ಬರೆದಿರುವ ಪ್ರಬಂಧ, ಶರಣರ 3 ವಚನಗಳು ಎನ್ನುವುದು ಇವರ ಸಂಪಾದನಾ ಕೃತಿ. ಇವು ಅವರ ಮುಖ್ಯ ಕೃತಿಗಳಾಗಿವೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರಕಿವೆ. ಪ್ರಸ್ತುತ ಲೇಖನವನ್ನು ಅವರ ಕನ್ನಡದಲ್ಲಿ ಭಾವಗೀತೆ ಎಂಬ ಸಂಶೋಧನಾ ಪ್ರಬಂಧದಿಂದ ಆರಿಸಲಾಗಿದೆ. ನಾವೀಗ ನೋಡಿರುವಂಥ ಈ ಪಾಠ ಭಾಗ ಬೇಂದ್ರೆಯವರ ಬೆಳಗು ಕವನವನ್ನು ಆಶ್ರಯಿಸಿರುವಂಥದ್ದು. ಆ ಬೆಳಗು ಕವನ ಎಷ್ಟೊಂದು ಅದ್ಭುತವಾದ ಒಂದು ಭಾವಗೀತೆ, ಹೇಗೆ ಹಾಡ್ಬೋದು, ಆ ಹಾಡಿನ ಸೊಗಸನ್ನು ನಾವು ಹೇಗೆ ಆಸ್ವಾದಿಸ್ಬೋದು, ಒಂದು ಸಲ ಆ ಹಾಡನ್ನು ಕೇಳೋದ್ರಿ.
ಪ್ರಭುಶಂಕರ ಸಂಶೋಧನಾ ಮಹಾಪ್ರಬಂಧ ಕನ್ನಡದಲ್ಲಿ ಭಾವಗೀತೆ. ಅದರಲ್ಲಿ ಅನೇಕ ಭಾವಗೀತೆಗಳ ಬಗ್ಗೆ ರಸವಿಮರ್ಶೆಗಳು ಇದೆ. ಅದರಲ್ಲಿ ಬರುವಂಥ ಒಂದು ರಸವಿಮರ್ಶೆ ನಾವೀಗ ಈ ಪಾಠದ ಮೂಲಕ ನಾವು ನೋಡಲಿಕ್ಕಿರುವಂಥದ್ದು. ಬೇಂದ್ರೆಯವರ ಬೆಳಕು ಕವನವನ್ನು ಆಶ್ರಯಿಸಿರುವಂಥ ನಾನೀಗಲೇ ಹೇಳಿದೆ. ಆ ಬೆಳಕು ಕವನ ಅದು ಎಷ್ಟೊಂದು ಪ್ರಸಿದ್ಧಿ ಅಂತ ಹೇಳಿದರೆ, ಕನ್ನಡ ಚಲನಚಿತ್ರ ಬೆಳ್ಳಿ ಮೋಡ ಅದರಲ್ಲಿ ಈ ಭಾವಗೀತೆಯನ್ನು ಸುಂದರವಾಗಿ ಅಳವಡಿಸಿದ್ದಾರೆ. ನಾವು ಅದನ್ನು ಸಹ ಆಲಿಸಿದರೆ ಈ ಹಾಡಿನ ಮಾಧುರ್ಯ, ಅದರ ಹಿಂದಿರುವಂಥ ಭಾವನೆ, ಇದನ್ನು ನಾವು ಗೌರವಿಸಲಿಕ್ಕೆ ಸಾಧ್ಯ. ಹಾಡನ್ನು ಕೇಳಿ ಆಸ್ವಾದಿಸುತ್ತೀರಿ ನೀವು ಮಕ್ಕಳೇ. ಪ್ರಭುಶಂಕರರು ಬೇಂದ್ರೆಯವರ ಅನುಭವದ ಸೊಗಸನ್ನು, ವರ್ಣನೆಯ ಬೆಳಗನ್ನು ಯಾವ ರೀತಿಯಲ್ಲಿ ಕಂಡಿದ್ದಾರೆ, ಯಾವ ರೀತಿಯಲ್ಲಿ ಈ ವಿಮರ್ಶೆಯನ್ನು ನಿರೂಪಿಸಿದ್ದಾರೆ, ನಾವು ಅದನ್ನು ಈಗ ನೋಡಲಿಕ್ಕಿರುವಂಥದ್ದು. ನಿಮ್ಮಲ್ಲಿ ಪಠ್ಯಪುಸ್ತಕ ಇದೆ, ಅದನ್ನು ನೋಡಿಕೊಳ್ಳಿ. ನಾನಿಲ್ಲಿ ವಾಕ್ಯ ಓದಿ ವಿವರಣೆ ಕೊಡ್ತಾ ಹೋಗುವುದಿಲ್ಲ. ಇದರಲ್ಲಿರುವಂಥ ವಿಷಯವನ್ನು ಹೇಳ್ತೇನೆ. ಬೆಳದಿಂಗಳ ವರ್ಣನೆ ಶ್ರೀ ಬೇಂದ್ರೆಯವರನ್ನು ಅಮರ ಭಾವಗೀತಕಾರರನ್ನಾಗಿಸಿದೆ. ವಿಮರ್ಶಕರು ಬೇಂದ್ರೆಯವರ ಕುರಿತಾಗಿ ಈ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಬೇಂದ್ರೆಯವರು ಅಮರ ಭಾವಗೀತಕಾರರು. ನಮ್ಮ ಕಣ್ಣೆದುರಿಗೆ ಈಗ ಬೇಂದ್ರೆಯವರಿಲ್ಲ, ಗೊತ್ತಿದೆ. ಆದರೆ ಸಾಹಿತ್ಯ ಪ್ರಪಂಚದಲ್ಲಿ ಜನರು ಅವರನ್ನು ಭಾವಗೀತಕಾರನಾಗಿ ಗುರುತಿಸ್ತಾರೆ. ಅವರು ಬಿಟ್ಟು ಹೋಗಿರುವಂಥ ಅದೆಷ್ಟೋ ಭಾವಗೀತೆಗಳು ನಮ್ಮ ಕಣ್ಣೆದುರಿಗೆ. ಹಾಗೆ ಬೇಂದ್ರೆಯವ್ರನ್ನ ಅಷ್ಟು ಮೆಚ್ಚುಗೆ ಕಾಣುವಂಥ ಅಂಶಗಳು ಏನು, ಅದನ್ನು ನೀವು ವಿಮರ್ಶಕರೇ ಹೇಳ್ತಾರೆ. ಭಾವತೀವ್ರವಾಗಿ, ಗಾನ ಪ್ರಧಾನವಾಗಿ ಇದು ಬೇಂದ್ರೆಯವರ ಈ ಭಾವಗೀತೆಯ ವಿಶೇಷತೆ ಎಂಬುದಾಗಿ. ಭಾವನೆಗಳು ವ್ಯಕ್ತವಾಗುವಂಥದ್ದು, ಹಾಗೆ ಒಳ್ಳೆಯ ರೀತಿಯಲ್ಲಿ ಹಾಡಲಿಕ್ಕೆ ಯೋಗ್ಯವಾಗಿರುವಂಥ, ಹಾಡುವಂಥ ಗುಣ ಇರುವಂಥ, ಗೇಯ ಗುಣ ಇರುವಂಥ ಭಾವಗೀತೆಗಳು ಅವರದ್ದು. ಸರ್ವಜನ ಮನ್ನಣೆ, ಸರ್ವಜನರು ಆಕರ್ಷಣೆಗೆ ಕಾಣುವಂಥ ಅಂಶಗಳು ಇವು. ಅಷ್ಟು ಮಾತ್ರ ಅಲ್ಲ, ಅವುಗಳು ಸರಳವಾದ ಅಚ್ಚಗನ್ನಡ ಪದಗಳಿಂದ ಕೂಡಿವೆ ಎಂಬುದಾಗಿ ವಿಮರ್ಶಕರು ಅಲ್ಲಿ ಹೇಳ್ತಾರೆ. ಅಂಥ ಅವರ ಭಾವಗೀತೆಗಳು ಅನೇಕ ಇವೆ. ಅದರಲ್ಲಿ ಇತ್ತೀಚೆಗೆ ಸರ್ವಜನ ಮೋಹಕವಾಗಿರುವಂಥದ್ದು, ಅನೇಕರ ಬಾಯಿಯಲ್ಲಿ ಕೇಳಿಬರುತ್ತಿರುವಂಥ ಒಂದು ಭಾವಗೀತೆ ಬೆಳಗು. ಅದೆಷ್ಟು ಸೊಗಸಾಗಿವೆ, ನಾವೀಗ ಆ ಹಾಡನ್ನು ಕೇಳೋ ಮೂಲಕ ನಮಗೆ ಗೊತ್ತಾಯಿತು. ನಿಮ್ಮ ಬಾಯಿಯಲ್ಲಿ ಆ ಭಾವಗೀತೆ ಬೆಳಗು ಅದು ಬರ್ತಾ ಇದೆ. ಈ ಭಾವಗೀತೆಯ ಪ್ರತಿ ಚರಣಗಳಲ್ಲಿ ಕವಿಯ ಅವರು ಕಂಡಂತಹ ಸೊಗಸು, ವರ್ಣನೆ, ಇದನ್ನು ವಿಮರ್ಶಕರು ವ್ಯಕ್ತಪಡಿಸ್ತಾ ಸಾಗಿದ್ದಾರೆ. ಅದರಲ್ಲಿ ಮೊದಲನೇ ಚರಣ ಹೀಗೆ ಆರಂಭವಾಗುತ್ತದೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತು ಜಗವೆಲ್ಲ ತೊಯ್ದ. ಹೀಗೆ ಬೆಳಕು ಆರಂಭವಾಗುವುದು. ಬೇಂದ್ರೆಯವರ ಕವಿ ಹೃದಯ ಆ ಬೆಳಗಾಗುವ ದೃಶ್ಯವನ್ನು ಎಷ್ಟೊಂದು ಆತ್ಮೀಯತೆಯನ್ನು ಕಂಡಿದೆ ಎಂಬುದನ್ನು ಪ್ರಭುಶಂಕರಲ್ಲಿ ಗುರುತಿಸಿದ್ದಾರೆ. ಮೂಡಲ ಮನೆ, ಆ ಪೂರ್ವ ದಿಕ್ಕು, ಸೂರ್ಯ ಉದಯಿಸುವಂಥ ದಿಕ್ಕು, ಅದನ್ನು ಮೂಡಲ ಮನೆ. ಸರಳವಾಗಿ ಕವಿಗಳು ಕರೆಯುತ್ತಾರೆ. ಆ ಮನೆ ಎನ್ನುವಂಥ ಆತ್ಮೀಯತೆ, ಅದನ್ನು ನಾವು ಗುರುತಿಸ್ತೀವಿ. ಆನಂತರ ಮುತ್ತಿನ ನೀರು, ಬೆಳಗಾದಾಗ ಪೂರ್ವ ದಿಕ್ಕಿನಲ್ಲಿ ನೀವೆಲ್ಲ ಗುರುತಿಸಿರ್ಬೋದು. ಹುಲ್ಲಲ್ಲಿಯ ಎಲೆಗಳಲ್ಲಿಯ ಶುಭ್ರವಾದ ಮಂಜಿನ ಹನಿ, ಇಬ್ಬನಿ, ಅದನ್ನು ಗುರುತಿಸಿರ್ಬೋದು. ಹಾಗೆ ಇಡೀ ಎಲ್ಲ ಕಡೆ ಅದನ್ನು ಕವಿಗಳು ಗುರುತಿಸ್ತಾರೆ. ಅದನ್ನು ಮುತ್ತಿನ ಹನಿ ಎಂಬುದಾಗಿ ಕಲ್ಪಿಸಿದರು. ಇದು ಕವಿ ಕಲ್ಪನೆ. ಅದರ ಹಿಂದಿರುವಂಥ ಆ ಶುಭ್ರತೆ ನಾವಲ್ಲಿ ಗುರುತಿಸುವಂಥದ್ದು. ಹಾಗೆ ಎಲ್ಲ ಕಡೆ ಆವರಿಸಲ್ಪಟ್ಟಿವೆ, ಎರಕ ಹೊಯ್ಯಲ್ಪಟ್ಟಿವೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಮೂಡಲ ಮನೆಯ ಬಾಗಿಲು ತೆರೆಯಿತು. ನಂತರಲ್ಲಿ ವಿಮರ್ಶಕರೇ ಹೇಳ್ತಾರೆ, ಮೂಡಲ ಮನೆಯ ಬಾಗಿಲು ತೆರೆದು
ಮುತ್ತಿನ ನೀರಿನ ಸಂಸೇಚನೆಯಾಗುತ್ತದೆ. ಮನೆಯ ಬಾಗಿಲು ತೆರೆದ ಮೇಲೆ ಬೆಳಗ್ಗೆ ಕೆಲವೊಂದು ಕಡೆ ಈ ಒಂದು ಸಂಪ್ರದಾಯ ಇದೆ. ಕರ್ನಾಟಕದ ಕೆಲವೊಂದು ಭಾಗಗಳು, ತಮಿಳುನಾಡಿನ ಕೆಲವೊಂದು ಭಾಗಗಳಲ್ಲಿ ಬೆಳಗ್ಗೆ ಎದ್ದು ಮನೆಯ ಬಾಗಿಲನ್ನು ತೆರೆದು ಹೊರಗೆ ನೀರು ಚಿಮುಕಿಸಿ ಗುಡಿಸಿ ಶುಭ್ರಗೊಳಿಸಿ ಅಲ್ಲಿ ರಂಗವಲ್ಲಿ ಇಡುವಂಥ ಒಂದು ಸಂಪ್ರದಾಯ ಇದೆ. ಪ್ರಭುಶಂಕರು ಅದನ್ನು ಇಲ್ಲಿ ಗುರುತಿಸಿದ್ದಾರೆ ಅಂತೇಳಿ ನಾವು ಇಲ್ಲಿ ಭಾವಿಸ್ಬೋದು. ಬೆಳಗಾದ ನೀರ ಹಚ್ಚುವಂತೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಆ ಕವಿ ಹೃದಯ ಬೆಳಗಾಗುವ ದೃಶ್ಯವನ್ನು ಯಾವ ರೀತಿಯಲ್ಲಿ ಕಂಡಿದೆ ಅದನ್ನು ಪ್ರಭುಶಂಕರು ಈ ರೀತಿಯಲ್ಲಿ ಗುರುತಿಸಿದ್ದಾರೆ. ಮುಂದಿನ ಚರಣಕ್ಕೆ ಹೋದರೆ ಅಲ್ಲಿ ರತ್ನದ ರಸದ ಕಾರಂಜಿಯು ಪುಟಪುಟನೆ ಹುಟ್ಟಿದು, ತಾನೇ ಪುಟಪುಟನೆ ಹುಟ್ಟಿದು, ಮಘ ಮಗಿಸುವ ಮುಗಿದ ಮುಗಿ ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ಅನೇಕ ವಿಮರ್ಶಕರ ಅಭಿಪ್ರಾಯ ಇದೆ. ಬೇಂದ್ರೆಯವರ ಕಾವ್ಯ ಅಸ್ಪಷ್ಟ ಸುಂದರ ನಾದದಿಂದ ಬಂಧುರ ಎಂಬುದಾಗಿ ಪ್ರಭುಶಂಕರು ಅದನ್ನು ಇಲ್ಲಿ ಪ್ರಸ್ತಾಪಿಸಿದರು. ಇಲ್ಲಿಗ ಈ ಚರಣದಲ್ಲಿ ಅದನ್ನು ಗುರುತಿಸಬಹುದು. ಪುಟ ಪುಟನೆ ಹುಟ್ಟಿಯುವ ಕಾರಂಜಿ ಯಾವುದು? ಇಲ್ಲಿ ಅಸ್ಪಷ್ಟ ಕೆಲವೊಂದು ವಿಚಾರಗಳು, ಬೇಂದ್ರೆಯವರು ಕೆಲವೊಂದು ವಿಚಾರಗಳನ್ನು ನೋಡಿರಬಹುದು, ಅದರ ಕುರಿತು ಹಾಡಿದ್ದಾರೆ, ಅದನ್ನು ಮುಗ್ಧತೆಯನ್ನು ನೋಡಿದ್ದಾರೆ. ಆದರೆ ಯಾವುದರ ಕುರಿತು ಎಂಬುದಾಗಿ ನಮಗೆ ಅವರ ಈ ಗೀತೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳಿದ್ದು ಅಸ್ಪಷ್ಟ ಸುಂದರ ನಾದೆಯಿಂದ. ಆ ಸಂದರ್ಭಕ್ಕೆ ಅದು ವಿಶೇಷ ಅರ್ಥ ಕೊಡುವಂಥದ್ದು ಎಲ್ಲ ಸರಿ. ಹಾಗೆ ಪುಟ ಪುಟನೆ ಪುಟಿಯುವಂಥ ರಸದ ಕಾರಂಜಿ ಯಾವುದು ಗೊತ್ತಿಲ್ಲ. ಆದರೆ ವಿಮರ್ಶಕರು ಹೇಳ್ತಾರೆ, ಶ್ರಾವಣ ಸೂರ್ಯೋದಯವನ್ನು ಊಹಿಸುವುದಾದರೆ ಮೂಡಲಲ್ಲಿ ಮುಖ್ಯ ಚಿಮ್ಮುವ ಅನಂತ ವರ್ಣನೆಗಳ ಮೇಳ ಎಂದು ಹೇಳಬಹುದು. ಶ್ರಾವಣ ಮಾಸ ಹೆಚ್ಚಿಗೆ ಮಳೆ ಇರುವುದಿಲ್ಲ, ಆಕಾಶ ಶುಭ್ರವಾಗಿರ್ತದೆ. ಬೆಳಗ್ಗೆ ಅಲ್ಲಿಗ ಸೂರ್ಯೋದಯ ಆದಾಗ ಇದೇ ಇಬ್ಬನಿಯ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಪ್ರತಿಫಲಿಸಿದಾಗ ಅದು ಕಾರಂಜಿಯಾಗಿ ಕಂಡಲಿಕ್ಕೂ ಸಾಧ್ಯ. ಹೀಗೆ ಇಂಥ ಅನೇಕ ಅವಕಾಶಗಳು ಸೂರ್ಯನ ಬೆಳಕಿಗೆ ಪ್ರತಿಫಲಿಸುವಂಥದ್ದು, ಅದು ಬುಗ್ಗೆ ಹೇಗೆ ಕಾಣುವಂಥದ್ದು, ಕಾರಂಜಿ ಹೇಗೆ ಕಾಣುವಂಥದ್ದು, ಅದನ್ನು ಇಲ್ಲಿ ಕಲ್ಪಿಸಿರ್ಬೋದು. ಹಾಗೆ ಮತ್ತೆ ಹೇಳ್ತಾರೆ, ಸೂರ್ಯೋದಯವಾದೊಡನೆ ಕವಿ ಸಮಯ ಹೇಳುವಂತೆ ತಕ್ಷಣ ಮುಗಿದ ಮಗುಗಳು ಅರಳುವುದೂ ಇಲ್ಲ, ಪಟ ಪಟ ಸದ್ದು ಮಾಡುವುದೂ ಇಲ್ಲ. ನೀವೆಲ್ಲ ಮೊಗ್ಗನ್ನು ನೋಡಿರ್ಬೋದು, ಅರ್ಧ ಅರಳಿರುವಂಥ ಹೂವನ್ನು ನೋಡಿರ್ಬೋದು, ಪೂರ್ಣ ಅರಳಿರುವಂಥ ಹೂವನ್ನು ನೋಡಿರ್ಬೋದು. ಆದರೆ ಆ ಮೊಗ್ಗು ಬಿರಿದು ನಿಧಾನ ಅರಳಿ ಹೂವಾದವು ಬಹುಶಃ ಯಾರು ನೋಡಿರಲಿಲ್ಲ. ನಿಧಾನವಾಗಿ ನಡೆಯುವಂಥ ಕ್ರಿಯೆ ಅರ್ಧ ಗಂಟೆ 1 ಗಂಟೆಯ ತಗಲುವುದು. ಆದರೆ ಇಲ್ಲಿ ಕವಿ ಕಲ್ಪನೆ, ಕವಿ ಸಮಯ ಅನ್ನುವಂಥದ್ದು ಕಲ್ಪನೆ. ಹೆಚ್ಚಾಗಿ ಕವಿ ಸಮಯ ಪುರಾಣಗಳಿಗೆ ಅನ್ವಯಿಸ್ಬೋದು, ಅಲ್ಲಿ ಬರುವಂಥದ್ದು. ಇಲ್ಲಿ ಹಾಗೆ ಕವಿ ಕಲ್ಪನೆ ಆ ಯಾವುದು ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ಅಲ್ಲಿ ರವೀಂದ್ರನಾಥ ಠಾಗೂರ ಹೆಸರು ತರ್ತಾರೆ. ರಾತ್ರಿ ಮೊಗ್ಗನ್ನು ಅರಳಿಸಿ ಅದರ ಕೀರ್ತಿಯನ್ನು ಹಗಲಿಗೆ ಬಿಡುತ್ತದೆ. ಕವಿಯ ಸೂಕ್ಷ್ಮೇಂದ್ರಿಯವಾದ ಮೊಗ್ಗು ಅರಳುವ ರಹಸ್ಯ ಕ್ರಿಯೆಯನ್ನು ನೋಡುತ್ತದೆ, ಆಲಿಸುತ್ತದೆ. ಹಾಗೆ ಕವಿಗಳಿಗೆ ಮಾತ್ರ ಅದನ್ನು ನೋಡುವಂಥ ಶಕ್ತಿ ಇರುವಂಥದ್ದು. ಸಾಧಾರಣ ನಮ್ಮ ಕಣ್ಣುಗಳಿಗೆ ಆ ಅರಳುವಂಥ ನಿಧಾನ ಕ್ರಿಯೆ ಅದನ್ನು ಗ್ರಹಿಸುವಂಥ ಸಾಮರ್ಥ್ಯ ಅದು ಇಲ್ಲ. ಹೀಗೆ ಬೇಂದ್ರೆಯವರ ಈ ಚರಣದಲ್ಲಿ ಕವಿ ಕಲ್ಪನೆ ಅದನ್ನು ಪ್ರಭುಶಂಕರು ಈ ರೀತಿಯಲ್ಲಿ ಗುರುತಿಸಿದರು. ಮುಂದಿನ ಚರಣವನ್ನು ನೋಡಿದರೆ, ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತಾದ ಬಿಂದು ಕಂಡವು, ಅಮೃತಾದ ಬಿಂದು ಯಾರಿಸಿರುವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು. ಮುಂಜಾನೆಯಲ್ಲಿ ಬೆಳಗಿನ ಹೊತ್ತಿನಲ್ಲಿ ಎಲೆಗಳ ಮೇಲೆ ಹೂಗಳ ಒಳಗೆ ಅಲ್ಲಿ ಇಬ್ಬನಿಯ ಬಿಂದು ಅದಿರುವಂಥದ್ದು ಸಹಜ. ಸೂರ್ಯೋದಯ ಆದ ಕೂಡಲೇ ಅದು ಆರಿ ಹೋಗ್ತದೆ, ಅಷ್ಟು ಪಕ್ಕ. ಅದ ಕಾರಣ ಬಹುಶಃ ನಿಮ್ಮಲ್ಲಿ ಕೆಲವರು ಇಬ್ಬನಿ ಬಿಂದು ನೋಡಿ ಇರಲಿ. ಆ ಇಬ್ಬನಿ ಬಿಂದು ಅದನ್ನು ಅಮೃತದ ಬಿಂದು
ಎಂಬುದಾಗಿ ಅಮೃತದ ಬಿಂದುವಿನ ಹಾಗೆ ಇದೆ ಅಂತ ಹೇಳಿಲ್ಲ, ಕವಿಯ ಕಣ್ಣಿಗೆ ಅದು ಅಮೃತದ ಬಿಂದುವಾಗಿಯೇ ಕಂಡಿದೆ. ಅಷ್ಟೊಂದು ಶುಭ್ರತೆ. ಇನ್ನೊಂದು ಅಲ್ಲಿ ವಿಮರ್ಶಕರು ಗುರುತಿಸಿದ್ದು ಹಾಗೆ ಕರೀಲಿಕ್ಕೆ ಕಾರಣ ಬೆಳಗಾಗುವುದು ಅದು ಸ್ವರ್ಗೀಯ ಕ್ರಿಯೆ. ಅಮೃತ ನಮಗೆ ಗೊತ್ತಿದೆ ಈ ಲೋಕಕ್ಕೆ ಸಂಬಂಧಿಸಿದ್ದಲ್ಲ, ಅದು ದೇವಲೋಕಕ್ಕೆ ಸ್ವರ್ಗಕ್ಕೆ ಸಂಬಂಧಿಸಿದ್ದು. ಆ ಸ್ವರ್ಗೀಯ ಕ್ರಿಯೆ ಎಂಬುದು ಈ ಮಾತನ್ನು ಸೂಚಿಸ್ತಾರೆ. ಇನ್ನು ಮುಗ್ಧತೆಯನ್ನು ಪ್ರಶ್ನಿಸ್ತಾರೆ, ಮುಗಿಲ ಮೇಲಿಂದ ಇಲ್ಲಿಗೆ ತಂದನ್ನು ಯಾರಿಟ್ಟದ್ದು ಎಂಬುದಾಗಿ. ಆ ಲೋಕದಿಂದ ಮುಗಿಲ ಮೇಲಿಂದ ಅಂತ ಹೇಳಿದ್ದು ಮೇಲಿನ ಸ್ವರ್ಗಲೋಕ, ಅಲ್ಲಿಂದ ಇಲ್ಲಿಗೆ ತಂದು ಇಟ್ಟದ್ದು ಯಾರು ಎಂಬುದಾಗಿ. ಹಾಗೆ ಆ ಮುಗ್ಧತೆಯನ್ನು ನಾವೆಲ್ಲಿ ಗುರುತಿಸ್ಬೋದು, ಅದನ್ನು ವಿಮರ್ಶಕರು ಗುರುತಿಸಿದ್ದಾರೆ. ನಂತರ ಚರಣ ನಿಮ್ಮ ಪಟ್ಟಿಯಲ್ಲಿ ಇಲ್ಲ. ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ, ಹೂವಿನ ಎಸಳಿನ ಚವರಿ, ಈ ರೀತಿಯಲ್ಲಿ ಆರಂಭ ಆಗುತ್ತದೆ. ಅದರ ಕುರಿತಾಗಿ ವಿಮರ್ಶಕರು ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೇಂದ್ರೆಯವರ ಸೂಕ್ಷ್ಮವಾದ ಕಲ್ಪನೆಗೆ ಸಾಕ್ಷಿ 4ನೇ ಚರಣ. ಹೂವಿನ ಎಸಳಿನ ಚವರಿಯನ್ನು ಗಾಳಿಯ ಕೈಯಲ್ಲಿಟ್ಟರಂತೆ, ಗಾಳಿ ದುಂಬಿಯ ಹಿಂಡಿನ ಮೈಗೆಲ್ಲ ಗಂಧವನ್ನು ಸವರಿದಂತೆ, ಆನಂತರ ಆ ದುಂಬಿಯ ಹಿಂಡನ್ನು ಹಾರಿಬಿಟ್ಟಿದ್ದಾರೆ. ಬೆಳಗಾದಾಗ ತಪ್ಪದ ಗಾಳಿ ಬೀಸಿದೆ, ಹೂವುಗಳು ಹೊರಗಾಡ್ತವೆ, ಆ ಹೂಗಳಲ್ಲಿ ದುಂಬಿಗಳಿದ್ದರೆ ಅವುಗಳು ಹಾರಿ ಹೋಗ್ತವೆ, ನಾವು ನೋಡುವಂಥದ್ದು. ಆದರೆ ಕವಿ ಕಲ್ಪನೆ ಯಾವುದು? ಈ ಎಸಳಿನ ಚವರಿ, ಚವರಿ ಅಂದರೆ ಚಾಮರ, ಗಾಳಿ ಬೀಸಲಿಕ್ಕೆ ಒಂದು ಸಾಧನ. ಆ ಚಾಮರವನ್ನು ಗಾಳಿಯ ಕೈಯಲ್ಲಿಟ್ಟು ಎಂಬುದಾಗಿ. ಗಾಳಿ ಆ ಚಾಮರವನ್ನು ಬೀಸಿತು ಎಂಬುದಾಗಿ. ಆಗ ಆ ಚಾಮರ ಹೂವು, ಅದರಲ್ಲಿ ಗಂಧ ದುಂಬಿ ಅಲ್ಲಿಯ ಪರಿಮಳವನ್ನು ಪ್ರೇಮಿಸಿ ಹಾರಿ ಹೋಯಿತು. ಇದು ಕವಿ ಕಲ್ಪನೆ. ಇದನ್ನು ಇಲ್ಲಿ ವಿಮರ್ಶಕರು ಈ ರೀತಿಯಲ್ಲಿ ಗುರುತಿಸಿದರು. ನಮಗೆ ಸೋಜಿಗವನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು ಮುಂದಿನ ಭಾವ. ಹೀಗೆ ಹೇಳಿದರು. ಯಾವುದು ಅಂದರೆ, ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು, ಹಕ್ಕಿಗಳ ಹಾಡು. ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು, ಕ್ಷಣಗಳು ಕಾಡಿನ ನಾಡು. ಬೆಳಗ್ಗೆ ಇನ್ನೊಂದು ದೃಶ್ಯ ನಾವು ಸಾಧಾರಣವಾಗಿ ಗುರುತಿಸುವಂಥದ್ದು ಹಕ್ಕಿಗಳ ಹಾಡುವಂಥದ್ದು. ಇಂಪಾಗಿ ಹಾಡುತ್ತವೆ. ಕೆಲವೊಂದು ಸಲ ಅವುಗಳು ಕಾಣುವುದಿಲ್ಲ, ಅವುಗಳು ಗಿಡಗಳ ಎಡೆಯಲ್ಲಿ, ಕಲ್ಲುಗಳ ಎಡೆಯಲ್ಲಿ ಅಲ್ಲೆಲ್ಲ ಕೂತು ಹಾಡ್ತವೆ. ಅಲ್ಲಿ ಬೇಂದ್ರೆಯವರ ನಾದವೀಣೆ ಕವನ ಸಂಕಲನಕ್ಕೆ ಮುನ್ನುಡಿ ಬರೆಯುವಾಗ ಮಾಸ್ತಿಯವರು ಇದೇ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಬೆಳಗಿನ ಆನಂದವನ್ನು ಹಕ್ಕಿಯು ಅನುಭವಿಸುತ್ತದೆ, ಗಿಡವೂ ಅನುಭವಿಸುತ್ತದೆ. ಆದರೆ ಗಿಡಕ್ಕೆ ಹಾಡಲು ಕೊರಳಿಲ್ಲ. ಹಕ್ಕಿ ಹಾಡಿದಾಗ ಆ ಹಕ್ಕಿಯ ಹಾಡಿನಲ್ಲಿ ಗಿಡದ ಆನಂದವು ಅಡಗಿದೆ ಎಂಬ ರೀತಿಯಲ್ಲಿ ಮಾಸ್ತಿಯವರು ಹೇಳಿದರು. ಒಟ್ಟಿನಲ್ಲಿ ಈ ಬೆಳಗಿನ ಈ ಸುಂದರ ದೃಶ್ಯ, ಹಕ್ಕಿಗಳ ಹಾಡು, ಇದು ಇಡೀ ಕಾಡು ನಾಡೆಲ್ಲವನ್ನು ಗಂಧರ್ವರ ಸೀಮೆಯನ್ನಾಗಿ ಪರಿವರ್ತಿಸಿತು ಎಂಬುದಾಗಿ. ಕಾಡಿನ ಮಾಧುರ್ಯ ಅದು ಸೃಷ್ಟಿಸಿದ ನೂತನ ಲೋಕ ಈ ಎಲ್ಲವನ್ನು ಗಂಧರ್ವರ ಸೀಮೆ ಎನ್ನುವ ಮಾತು ಧ್ವನಿಸುತ್ತದೆ. ಹೀಗಾಗಿ ವಿಮರ್ಶಕರು ಈ ರೀತಿಯಲ್ಲಿ ಗಂಧರ್ವರು, ದೇವಲೋಕದ ಹಾಡುಗಾರರು, ಈ ಇಡೀ ದೃಶ್ಯ, ಈ ಕಾಡಿನ ಈ ನಾಡು ಎಲ್ಲವೂ ಗಂಧರ್ವರ ಸೀಮೆಯನ್ನಾಗಿ ಮಾಡ್ತವೆ, ನಮ್ಮನ್ನು ಆ ಲೋಕಕ್ಕೆ ಕೊಂಡೊಯ್ಯುತ್ತವೆ. ಆ ಲೋಕದಲ್ಲಿ ನಾವಿದ್ದೇವೆ ಅನ್ನುವಂಥ ಅನುಭವ ಮೂಡುವ ರೀತಿಯಲ್ಲಿದೆ ಎಂಬುದಾಗಿ ಈ ಹಾಡನ್ನು ವಿಮರ್ಶಕರು ಈ ರೀತಿಯಲ್ಲಿ ಗುರುತಿಸಿದರು. ಮುಂದಿನ ಚರಣದಲ್ಲಿ ಇದುವರೆಗೆ ಅವರು ಕಂಡಂಥ ದೃಶ್ಯ ಕವಿ ಕಲ್ಪನೆ, ಇನ್ನೀಗ ಕವಿಗಳು ಅನುಭವಿಸಿದ ಆ ಅನುಭವ ಏನು ಅದನ್ನು ಅಲ್ಲಿ ಪ್ರಸ್ತಾಪಿಸ್ತಾರೆ. ಕಂಡಿತು ಕಣ್ಣು, ಸವಿದಿತು ನಾಲಗೆ, ಪಡೆದೀತಿ ದೇಹ, ಸ್ಪರ್ಶ
ಪಡೆದೀತಿ ದೇಹ, ಕೇಳಿತು ಕಿವಿಯು, ಮೂಸಿತು ಮೂಗು, ತನ್ಮಯವೀ ಗೇಹ, ದೇವರದಿ ಮನಸ್ಸಿನ ಗೇಹ. ಕಣ್ಣು ಕಂಡಿದೆ, ಕಿವಿ ಆ ಹಕ್ಕಿಗಳ ಹಾಡು ಇದನ್ನೆಲ್ಲ ಕೇಳಿರ್ಬೋದು. ಹಾಗೆ ಹೂವಿನ ಪರಿಮಳ ಮೂಗು ಆಗ್ರಹಣಿಸಿರ್ಬೋದು. ಇದಲ್ಲದೆ ಇನ್ನೆರಡು ಇಂದ್ರಿಯಗಳು, ಸ್ಪರ್ಶೇಂದ್ರಿಯ ಹಾಗೆ ನಾಲಿಗೆ, ಜಿಹ್ವೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನು ವ್ಯಾಪಿಸಿದೆ ಈ ಅನುಭವ. ಎಷ್ಟೋ ವಿಚಾರಗಳು ಕಣ್ಣು ನೋಡ್ತದೆ, ಮನಸ್ಸು ಗ್ರಹಿಸಿದೆ, ಕಿವಿ ಕೇಳುತ್ತದೆ, ಮನಸ್ಸು ಅದನ್ನು ಗ್ರಹಿಸಿದೆ. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಆದರೆ ಇಲ್ಲಿ ಹಾಗಲ್ಲ, ಕಣ್ಣು ಏನು ಕಂಡಿದೆ ಅದನ್ನು ಮನಸ್ಸು ಗ್ರಹಿಸಿಕೊಂಡಿದೆ, ಕಿವಿ ಏನು ಕೇಳಿದೆ ಅದನ್ನು ಮನಸ್ಸು ಗ್ರಹಿಸಿಕೊಂಡಿದೆ. ಹಾಗೆ ಎಲ್ಲ ಇಂದ್ರಿಯಗಳು ಅವುಗಳಿಗಾದಂಥ ಆ ಅನುಭವ ಏನು ಅದನ್ನು ಮನಸ್ಸು ಗ್ರಹಿಸಿಕೊಂಡಿದೆ. ಹಾಗಾದಾಗ ಇಲ್ಲಿ ವಿಮರ್ಶಕರು ಹೇಳುವ ಹಾಗೆ, ಕವಿಗಳು ಹೇಳುವ ಹಾಗೆ, ಯಾವುದು ದೇವರದಿ ಮನಸ್ಸಿನ ಗೇಹ ಎಂಬುದಾಗಿ ವಿಮರ್ಶಕರ ವಿಭಾಗವನ್ನು ಹೀಗೆ ಹೇಳಿದರು. ಈ ಆನಂದ ಸ್ಪರ್ಶವನ್ನು ದೇಹ ಕೂಡ ಪಡೆಯಿತು, ಒಡನೆ ತನ್ಮಯತೆಯ ಅನುಭವ ಆಯಿತು. ಈ ತನ್ಮಯತೆ ಅದರಲ್ಲಿ ಸಂಪೂರ್ಣವಾಗಿ ಲೀನವಾಗುವಂಥದ್ದು. ಯಾವುದು ನೋಡಿದ್ದಾರೆ, ಯಾವುದು ಕೇಳಿದ್ದಾರೆ ಅದರಲ್ಲಿ ಸಂಪೂರ್ಣವಾಗಿ ಲೀನವಾಗುವಂಥದ್ದು, ಆ ಆನಂದವನ್ನು ಅನುಭವಿಸುವಂಥ ಆ ಸ್ಥಿತಿ. ಈಗ ಮನಸ್ಸು ಆ ಸ್ಥಿತಿಯಲ್ಲಿ ಸಂಪೂರ್ಣ ಆನಂದವನ್ನು ಅನುಭವಿಸ್ತಾ ಇದೆ. ಈ ಮನಸ್ಸಿನ ಮನೆ ದೇವರದು ಎಂಬ ಭಾವನೆ ಮೂಡುವ ಹಾಗೆ. ಅಂದರೆ ಇಲ್ಲೀಗ ಮನಸ್ಸು, ಇಲ್ಲೀಗ ಹೇಳಿದರು ಕವಿಗಳು, ಪಡೆದೀತಿ ದೇಹ, ಸ್ಪರ್ಶ ಪಡೆದೀತಿ ದೇಹ. ಹಾಗೆ ಗೇಹ, ತನ್ಮಯವೀ ಗೇಹ. ಗೇಹ ಅಂದರೆ ಗೃಹ, ಗೃಹ ಅದರ ತದ್ಭವ ಗೇಹ. ಯಾವುದು ಮನಸ್ಸಿನ ಗೇಹ, ಈ ಶರೀರ, ಮೊದಲು ಕವಿ ಹೇಳಿದ ದೇಹ ಎಂಬುದಾಗಿ ಈ ರೀತಿಯಲ್ಲಿ ಅರ್ಥೈಸುತ್ತದೆ. ಕೊನೆಯ ಚರಣ ಸುಂದರವಾದ ಮುಕ್ತಾಯವನ್ನು ಒದಗಿಸುತ್ತದೆ. ಅರಿಯದು ಆಳವು, ತಿಳಿಯದು ಮನವು, ಕಾಣಾದೋ ಬಣ್ಣ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ಕಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಈ ಚರಣದಲ್ಲಿ ಕವಿಗಳು ಯಾವ ಅನುಭವವನ್ನು ಗಳಿಸಿದ್ದಾರೆ ಅದನ್ನು ಹೇಳಿದರು. ವಿಮರ್ಶಕರು ಹೇಳಿದ್ದಾರೆ, ಅಮೃತ ಬಿಂದುವನ್ನು ಮುಂದಿಟ್ಟವರು ಯಾರು, ಗಂಧರ್ವ ಸೀಮೆಯನ್ನಾಗಿ ಈ ಪರಿಚಿತ ಭೂಮಿಯನ್ನು ಪರಿವರ್ತಿಸಿದವರು ಯಾರು ಎಂದು ಅಚ್ಚರಿಪಟ್ಟಿದ್ದ ಮನಸ್ಸು ಒಂದು ಗಳಿಗೆ ಈ ಸೌಂದರ್ಯಾಸ್ವಾದನೆ ತನ್ಮಯತೆಯನ್ನು ಪಡೆಯಿತು. ಮರುಕ್ಷಣ ಏನು ಏನು ಎಂದು ಪ್ರಶ್ನಿಸಿದಾಗ ಏನು ಎಂತೋ ತಿಳಿಯಲಾಯಿತು. ನಾವಲ್ಲಿ ಗಮನಿಸ್ಬೋದು, ಆರಂಭದಲ್ಲಿ ಕವಿ ಕಲ್ಪನೆ ಅಮೃತದ ಬಿಂದಿರ್ಬೋದು, ಗಂಧರ್ವ ಸೀಮೆ ಇರ್ಬೋದು. ಆನಂತರ ಕವಿ ಮನಸ್ಸು ಸಂಪೂರ್ಣ ತನ್ಮಯತೆಯನ್ನು ಪಡೆಯಿದೆ, ಆನಂದವನ್ನು ಅನುಭವಿಸ್ತಾ ಇದೆ. ಹೀಗೆ ಆನಂದವನ್ನು ಅನುಭವಿಸಬೇಕಿದ್ರೆ ಅಲ್ಲಿ ಆ ಪಂಚೇಂದ್ರಿಯಗಳಿಗೆ ಆದಂತಹ ಅನುಭವ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಸ್ಪರ್ಶೇಂದ್ರಿಯ, ಹೀಗೆ ಈ 5 ಇಂದ್ರಿಯಗಳಿಗೂ ಅಲ್ಲಿ ಆನಂದ ಆಗಿದೆ, ಅದನ್ನು ಮನಸ್ಸು ಗ್ರಹಿಸಿಕೊಂಡಿದೆ. ಹೀಗೆ ಸಂಪೂರ್ಣ ತನ್ಮಯತೆಯನ್ನು ಪಡೆದಿದೆ ಎಂಬುದಾಗಿ ಆ ಸ್ಥಿತಿ, ಆ ರಸಾನುಭವ, ಆ ಸ್ಥಿತಿ ಏನು ಅಂತ ಹೇಳಿದರೆ, ರಸಾನುಭವದಲ್ಲಿ ಮಿಂದ ಮನಸ್ಸಿಗೆ ಈಗ ಬಣ್ಣಗಳು ಕಾಣಿಸುತ್ತಿಲ್ಲ. ಮೊದಲು ಕವಿ ಯಾವುದೆಲ್ಲ ದೃಶ್ಯಗಳನ್ನು ಸೂಚಿಸಿದ್ದಾರೆ, ಇಲ್ಲಿ ಯಾವುದೊಂದು ಕಾಣಿಸುತ್ತಿಲ್ಲ. ಸಂಪೂರ್ಣವಾಗಿ ಶಾಂತಿ ನೆಲೆಸಿದೆ. ಆನಂದದ ಆ ಉತ್ಕಟತೆಯಲ್ಲಿ ಕವಿ ಇದ್ದಾರೆ. ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ಕಣ್ಣ. ಸಂಪೂರ್ಣವಾಗಿ ಶಾಂತಿ, ಆನಂದದಲ್ಲಿ ಕವಿಗಳು ತೇಲಾಡ್ತಾ ಇದ್ದಾರೆ. ಮತ್ತೊಂದು ಸೇರಿಸಿದರು, ಇದು ಬರೀ ಬೆಳಗಲ್ಲೋ ಅಲ್ಲ. ನಾವೀಗ ಬೆಳಗಾಗುವಂಥದ್ದು ಸೂರ್ಯ ಉದಯಿಸ್ತಾನೆ, ಅಷ್ಟಕ್ಕೆ ನಾವು ಇಡೀ ಎಚ್ಚರಗೊಳ್ಳುತ್ತೇವೆ, ಹೀಗೆ ಹೇಳ್ತೇವೆ. ಆದರೆ ಅಷ್ಟಕ್ಕೆ ಸೀಮಿತಗೊಳಿಸುವ ಹಾಗಿಲ್ಲ. ಇದೊಂದು ಪ್ರಕೃತಿಯ ಒಂದು ಅದ್ಭುತವಾದ ಶಕ್ತಿ ಎನ್ನುವ ವಿಚಾರ ಇದರ ಹಿಂದೆ ಅಡಗಿದೆ. ಕೊನೆಯದಾಗಿ ವಿಮರ್ಶಕರು ಹೇಳ್ತಾರೆ,
ಪುನರುಕ್ತಿ ಮತ್ತು ನಾದ ಮಾಧುರ್ಯಗಳು ಈ ಕವನದ ಯಶಸ್ಸಿಗೆ ಬಹುಮಟ್ಟಿಗೆ ಸಹಾಯ ಮಾಡಿವೆ. ಪ್ರತಿ ಚರಣಗಳಲ್ಲಿ ನಾವು ಅದನ್ನು ಗುರುತಿಸಬಹುದು. ಎರಕಾವ ಹೊಯ್ದ, ನುಣ್ಣ ನೆರಕಾವ ಹೊಯ್ದ, ಜಗವೆಲ್ಲ ತೊಯ್ದ, ಹೋಯ್ತೋ ಜಗವೆಲ್ಲ ತೊಯ್ದ, ಪುಟ ಪುಟನೇ ಹುಟ್ಟಿತು, ತಾನೇ ಪುಟ ಪುಟನೇ ಹುಟ್ಟಿತು. ಹೀಗಿದೆಲ್ಲ ಒಂದು ವಿಶೇಷ ನಾದವನ್ನು ಹೊರಹೊಮ್ಮಿಸುವಂಥದ್ದು. ನಾದ ಮಾಧುರ್ಯ ಕವಿ ಬಳಸಿದಂಥ ಕೆಲವೊಂದು ಪದಗಳು, ಸಂದರ್ಭೋಚಿತವಾಗಿರುವಂಥ ಪದಗಳು, ಹೀಗೆ ಆ ಸಂದರ್ಭಕ್ಕೆ ವಿಶೇಷ ಅರ್ಥವನ್ನು ಕೊಡ್ತದೆ. ಕವನದ ಯಶಸ್ಸಿಗೆ ಕಾರಣವಾಗಿರುವಂಥದ್ದು. ಕವಿ ಹೃದಯದ ಸರಳತೆ ಮುಗ್ಧತೆಗಳು ಕಲ್ಪನೆಯ ಶ್ರೀಮಂತಿಕೆಯಲ್ಲಿ ಸಮರಸವಾಗಿ ಹಾಕೊಂಡಿವೆ. ಕವಿ ಕಾಣುವಂಥ ದೃಷ್ಟಿ ಕೆಲವೊಂದು ವಿಚಾರಗಳನ್ನು ಅದರ ಬಗ್ಗೆ ಪ್ರಶ್ನಿಸುವಂಥದ್ದು. ಏನು ನೋಡ್ತಾನೆ, ಈಗ ಇಬ್ಬನಿ ಇರ್ಬೋದು, ಮಂಜಿನ ಹಾಗೆ, ಆ ರೀತಿಯ ಕವಿತೆ ಕೊಡ್ತಾರೆ. ಅದು ಮುಗ್ಧತೆ. ಅದನ್ನು ಮುಗಿಲ ಮೇಲಿಂದ ಯಾರಿಗೆ ತಂದು ಇಲ್ಲಿಟ್ಟದ್ದು ಯಾರು ಎಂಬುದೇ ಪ್ರಶ್ನಿಸ್ತಾರೆ. ಹಾಗೆ ಯಾರು ಕಾಣ್ತಾರೆ ಅದು ನೇರವಾಗಿ ತೆಕ್ಕೊಳ್ಳುವಂಥದ್ದು, ಅದು ಮುಗ್ಧತೆ. ಇದೆಲ್ಲ ಆ ಕವನಕ್ಕೆ ಒಂದು ಶ್ರೇಯಸ್ಸನ್ನು ಕೊಡುವಂಥದ್ದು, ಸರ್ವಜನ ಮೋಹಕವಾಗಲಿಕ್ಕೆ ಕಾರಣವಾಗುವಂಥ ವಿಚಾರ ಮತ್ತು ಹಾಡುವಂಥ ಗುಣ, ಭಾವತೀವ್ರತೆ ಇತ್ಯಾದಿಗಳು. ಈ ರೀತಿಯಲ್ಲಿ ರಸವಿಮರ್ಶೆಯ ಈ ರೀತಿಯನ್ನು ನಾವು ಹೀಗೆ ಗುರುತಿಸಬಹುದು. ಮಕ್ಕಳೇ, ನೀವು ರಸವಿಮರ್ಶೆ ಬರೆಯುವಂಥ ಪ್ರಯತ್ನವನ್ನು ಮಾಡ್ಬೋದು. ನೀವೀಗಾಗಲೇ ಸುಗ್ಗಿ ಬರುತ್ತೀರಿ, ಕವನವನ್ನು ಓದಿದ್ದೀರಿ, ಆಸ್ವಾದಿಸಿದ್ದೀರಿ. ಅದನ್ನು ಇದೇ ರೀತಿಯಲ್ಲಿ ವಿಮರ್ಶೆ ಬರೀಬಹುದು. ಅದು ಇವತ್ತು ತರಗತಿಯಲ್ಲಿ ಕೊಡುವಂಥ, ಈ ತರಗತಿಯಲ್ಲಿ ಕೊಡುವಂಥ ಒಂದು ಚಟುವಟಿಕೆ. ಹಾಗೆ 2 ಪ್ರಶ್ನೆಗಳನ್ನಲ್ಲಿ ಕೊಟ್ಟಿದ್ದಾರೆ, ಸಂಕ್ಷಿಪ್ತವಾಗಿ ಬರೆಯಿರಿ. ಅಲ್ಲಿ ಇದು ಬರೀ ಬೆಳಗಲ್ಲೋ ಅನ್ನ ಎಂದು ಬೇಂದ್ರೆಯವರು ಹೇಳಿದ ಈ ಮೇಲೆ ಸ್ವಾರಸ್ಯವನ್ನು ಬರೆಯಿರಿ. ಸ್ವಾರಸ್ಯ ಅಲ್ಲಿರುವಂಥ ವಿಶೇಷ, ಆ ಸಾಲಿನಲ್ಲಿ ಉಳಿದಿರುವಂಥ ವಿಶೇಷತೆ ಅದು ಏನು ಅದು ಗುರುತಿಸಿ ಬರೀಬೇಕು. ಬೆಳಗ್ಗೆ ಅತ್ಯಂತ ಸರಳ ಅಚ್ಚಗನ್ನಡ ಪದಗಳಿಂದ ಅಪೂರ್ವವಾದ ವರ್ಣನೆ ಅನುಭವಗಳನ್ನು ಒಳಗೊಂಡಿರುವ ಕವನ. ಈ ಮಾತನ್ನು ನೀವು ಒಪ್ಪುತ್ತೀರಾ? ಸಮರ್ಥಿಸಿ ಬರೆಯಿರಿ. ವಿಮರ್ಶಕರು ಈ ಮಾತನ್ನು ಆಡಿದ್ದಾರೆ, ಅದನ್ನು ನೀವು ಒಪ್ಪಿಗಿದೆಯಾ? ಇದ್ದರೆ ಯಾಕೆ? ಯಾವತ್ತು ಕತೆ ಅಲ್ಲ, ಕತೆ ಅಲ್ಲ, ಈ ಉತ್ತರ ಒಪ್ಪುತ್ತೇನೆ ಅಂತೇಳಿ ಒಂದು ಪದದಿಂದ ಆರಂಭ ಆಗಬಾರ್ದು. ಈ ಹೇಳತೆ ವಿಚಾರ ಇದನ್ನು ನಾನು ಒಪ್ಪುತ್ತೇನೆ ಮತ್ತು ಯಾಕೆ ಅಂತ ಬರ್ತದೆ. ಹಾಗೆ ಆ ರೀತಿಯಲ್ಲಿ ಉತ್ತರ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡಿ. ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುವ. ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತು ಜಗವೆಲ್ಲ ತೊಯ್ದ. ರಸದ ಕಾರಂಜಿಯು ಪುಟ ಪುಟನೆ ಪುಟಿದು, ಲಗ್ನದ ರಸದ ಕಾರಂಜಿಯು ಪುಟ ಪುಟನೆ ಪುಟಿದು, ಮಗ ಮಗಿಸುವ ಮುಗಿದ ಮೊಗ್ಗೆ ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು,
ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು. ಯಾರಿರಿಸಿದವರು ಮುಗಿಲ ಮೇಲಿಂದಿಲ್ಲಿಗೆ ತಂದು